Very good morning. How are you all? One of the most important topic in GS2. You know, human development or human resources. ಏನು ಹಾಗಂದರೆ ಹ್ಯೂಮನ್ ರಿಸೋರ್ಸಸ್ ಅಂದರೆ ಗುಡ್ ಕಂಗ್ರಾಟ್ಸ್ ಗುಡ್ ಯಾವತ್ತೇ ಆಗಲಿ ಹ್ಯೂಮನ್ನ ನೀಡ್ಸ್ ಮತ್ತು ಡೀಡ್ಸ್ ಮ್ಯಾಚ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಕೋರ್ಸ್ ಒಂದು ಎಕ್ಸ್ಪರ್ಟ್ ಕೋರ್ಟ್ ಅದು ನೋಡಿ. ಈಗ ನಿಮ್ಮ ಲೈಫನ್ನು ನೀಡ್ ಮಾಡ್ತೀರಿ. ಆ ಲೈಫನ್ನು ನೀಡ್ ಮಾಡಿದಾಗ ನೀವು ಯಾವ ಆಧಾರದ ಮೇಲೆ ನೀಡ್ ಮಾಡ್ತೀರಿ? ಒಂದು ನಿಮ್ಮ ಚಾಯ್ಸ್, ಡೈಲಿ ಚಾಯ್ಸ್ ಏನಿದೆ ಅದು. ಎರಡನೇದು ಆ ಚಾಯ್ಸ್ ಏನಿಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ, ಅದಕ್ಕೇನಂತಾರೆ? ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಆ ಲಿವಿಂಗ್ ಸ್ಟ್ಯಾಂಡರ್ಡೇ ಡೆವಲಪ್ಮೆಂಟ್. ಹ್ಯೂಮನ್ ಬೀಯಿಂಗನ್ನ ಏನಂತಾರೆ? ಹೋಮೋಸೆಪಿಯನ್ಸ್ ಅಂತ ಹೇಳ್ತಾರೆ, ಆಂಥ್ರೋಪಾಲಜಿಕಲ್ ಟರ್ಮ್. ಆ್ಯಂಡ್ ವಿ ಆರ್ ಇನ್ ದ ಬೌಂಡ್ ಆಫ್ ಡಾರ್ವಿನ್ಸ್ ಥಿಯರಿ, ಹೌದಾ? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಈಗ ನೀವು ಹೇಳಿ, ನಿಮ್ಮ ಲೈಫು ನೀವು ಚಾಯ್ಸಿಂದ ಅನುಗುಣ ಆಗಿರ್ತದೆ. ನಿಮ್ಮ ಇಷ್ಟ ಯಾವುದಿದೆ ಅದರ ಪ್ರಕಾರ ನೀವು ನಿಮ್ಮ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಜೊತೆಗೆ ವೆಲ್ ಬೀಯಿಂಗ್, ಆ ಕಾರ್ಯಕ್ರಮಗಳನ್ನು ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕೆ ನಿಮ್ಮ ಮನಸ್ಸು ಹೋಗ್ತಾ ಇರ್ತದೆ. ಕರೆಕ್ಟ್? ಸೊ ಹ್ಯೂಮನ್ ಡೆವಲಪ್ಮೆಂಟ್ ಅಂತಂದರೆ refer to enlarging the people choice and improving the standard of living. This is the definition. ಎರಡೇ ಪ್ಯಾರಾಮೀಟ್ರ್ ಇರೋದು, ಒಂದು ಚಾಯ್ಸ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇವಾಗ ಈ ಹ್ಯೂಮನ್ ಡೆವಲಪ್ಮೆಂಟ್ ಏನಿಗೆ ಅದರ ಆಬ್ಜೆಕ್ಟಿವ್ ತಿಳ್ಕೊಳ್ಳೋಣ. ನಂಬರ್ ಒನ್, ಪೀಪಲ್ ಕೆಪಾಬಿಲಿಟಿ. ಈಗ ನನಗೊಂದು ಕೆಪಾಸಿಟಿ ಇರ್ತದೆ, ಕೆಪಾಬಿಲಿಟಿ ಇರ್ತದೆ, ನಿಮಗೊಂದಿರ್ಬೋದು. ಒನ್ ಸೈಜ್ ಡಸ್ ನಾಟ್ ಫಿಟ್ ಫಾರ್ ಎನಿಥಿಂಗ್ ಆ್ಯಂಡ್ ಒನ್ ಮೋಡ್ ಡಸ್ ನಾಟ್ ಫಿಟ್ ಫಾರ್ ಎನಿಥಿಂಗ್. ನಿಮ್ಮ ಇನೋವೇಷನ್ ನಿಮ್ಮಲ್ಲಿ ಸ್ಟ್ರಾಂಗ್ ಇದ್ದರೆ ಅದನ್ನು ನೀವು ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರ್ತಾ ಇರಲ್ಲ. ನನ್ನ ಟೆಕ್ನಾಲಜಿ ನನ್ನ ಹತ್ರ ಸ್ಟ್ರಾಂಗ್ ಇದೆ, ಅದನ್ನು ನಿಮ್ಮ ಇನೋವೇಷನ್ಗೆ ಮ್ಯಾಚ್ ಮಾಡಲಿಕ್ಕೆ ಬರ್ತಾ ಇರಲ್ಲ. ಇನ್ನೊಬ್ಬರ ಹತ್ರ ನಾಲೆಜಿಗೆ ನಿಮ್ಮ ಇನೋವೇಷನ್ ನನ್ನ ಟೆಕ್ನಾಲಜಿಯನ್ನು ಅವರು ಕೋಆರ್ಡಿನೇಷನ್ ಮಾಡಲಿಕ್ಕೆ ಬರ್ತಾ ಇರಲ್ಲ. ದಿಸ್ ಇಸ್ ದ ರೀಸನ್. ಪೀಪಲ್ ಕೆಪಬಿಲಿಟಿ ಒನ್ ಡೈಮೆನ್ಷನಿಂದ ಇನ್ನೊಂದು ಡೈಮೆನ್ಷನ್ಗೆ ಚೇಂಜ್ ಆಗ್ತಾನೆ ಇರ್ತದೆ. ಅಷ್ಟೇ ಯಾಕೆ, ಈಗ ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗ ಇರ್ತಾರೆ, ಆ್ಯಂಡ್ PUC ಹುಡುಗ ಇರ್ತಾರೆ, ಆ್ಯಂಡ್ ಡಿಗ್ರಿ ಹುಡುಗ ಇರ್ತಾರೆ. ಯು ಸಿ ದ ಕ್ರೊನಾಲಜಿಕಲ್ ಆ್ಯಕ್ಸೆಂಟ್. ಅವರ ಮೆದುಳು ಬೆಳುವಿಕೆ ಅಥವಾ ನಾಲೆಜು ಅಥವಾ ಎಕ್ಸ್ಪೀರಿಯೆನ್ಸು, ಈ ಮೂರು ಕೋಆರ್ಡಿನೇಷನ್ ಆದರೆ ತಾನೇ ಇನೋವೇಷನ್ ಬರುತ್ತೆ. ಎಜುಕೇಷನ್ ಪಾಠದಲ್ಲಿ ನಾನೇನು ಹೇಳಿದ್ದೆ, ಕ್ರಿಯೇಟಿವಿಟಿ, ಈಗ ನಾಲೆಜ್ ಪ್ಲಸ್ ಇನೋವೇಷನ್ ಡಿವೈಡ್ ಬೈ ಅಪ್ಲಿಕೇಶನ್, ಹೌದಾ? ದಿಸ್ ಈಸ್ ದ ಪೀಪಲ್ ಕೆಪಬಿಲಿಟಿ. ಆ್ಯಂಡ್ ಈಕ್ವಾಲಿಟಿ, ಯು ನೋ, there is a lot of gender bias, there is lot of applications ಆ್ಯಂಡ್ ಮೊನೋಪೋನಿಸಮ್ ಇರ್ತದೆ. ಈಗ ನೀವು ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಎಷ್ಟು ಮೊನೋಪೋನಿ ಇದೆ? ಬಾಸಿಸಮ್, ಹೌದಲ್ಲ? ಅಷ್ಟೇ ಯಾಕೆ, ಈಗ ನೀವು ಸ್ಟಡೀಸ್ ಮಾಡಿದ್ದೀರಿ ಡಿಗ್ರಿ, ಎಷ್ಟು ಮೊನೋಪೋನಿಸ್ ಇದೆ? ನಾನು ಫಸ್ಟ್ ಬರಬೇಕು, ನನಗೆ ಹೇಳ್ಕೊಡೋಗಿಲ್ಲ, ಈ ಆಸೆ, ಹಾಗೆ 7 ತತ್ವಾಸ್ ಆಫ್ ನೆಗೆಟಿವಿಟಿ ಅಂತ ಅದೆಲ್ಲ ಇರ್ತದಲ್ಲ ಎಲ್ಲ ಕಡೆ, ಎಲ್ಲ ಇರ್ತದೆ. ಸೊ ಈಕ್ವಾಲಿಟಿ ಇರಬೇಕು. ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಳಿದೆ. ಸೋಷಲ್ ಇನ್ಕ್ಲೂಷನ್ ಅಂದರೆ ಏನು? ಒಂದೇದು, ಸೋಷಲ್ ಇನ್ಕ್ಲೂಷನ್ ಈಸ್ ನಾಟ್ ಓನ್ಲಿ ದ ಫೈನಾನ್ಷಿಯಲ್ ಇನ್ಕ್ಲೂಷನ್, ಸೆಕ್ಯೂರಿಟಿ ಆಫ್ ದ ಸೋಷಲ್. ಈಗ ನೀವು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಇಲ್ವಾ? ಐ ಆಮ್ ಯುವರ್ ಫ್ರೆಂಡ್, ರೈಟ್? ಸಪೋಸ್ ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಸೆಲ್ಫ್ ದ್ಯಾಟ್ ಐ ಆಮ್ ನಾಟ್ ಯುವರ್ ಫ್ರೆಂಡ್ ಇನ್ ವಾಟ್ ಡೈಮೆನ್ಷನ್. ನಾನು ನಿಮ್ಮ ಫ್ರೆಂಡ್ ಅಲ್ಲ ಅಂತ ನೀವು ನನಗೆ ಹೇಳ್ತೀರಿ. ಆವಾಗ ನೀವು ಯಾವ ಡೈಮೆನ್ಷನಲ್ಲಿ ನೀವು ನನ್ನ ಫ್ರೆಂಡ್ ಅಲ್ಲ ಅಂತ ಥಿಂಕ್ ಮಾಡ್ತೀರಿ? ಅಂದರೆ ಸೋಷಲ್ ಎಕ್ಸ್ಕ್ಲೂಷನ್ ಆಯ್ತಾನೆ. ವಿ ಡೋಂಟ್ ಹ್ಯಾವ್ ಎ ಸೋಷಲಿ ಮ್ಯೂಚುವಲ್ ಆ್ಯಂಡ್ ಕೋಆಪರೇಟಿವ್, ಹೌದಾ? ಸೊ ಸೋಷಲ್ ಎಕ್ಸ್ಕ್ಲೂಷನ್. ಸಸ್ಟೈನಬಲ್ ಡೆವಲಪ್ಮೆಂಟ್, ಯು ಹ್ಯಾವ್ ಬೀನ್ ಪ್ಲೆಂಟಿ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಮೋರ್ ದೆನ್ 17 ಅಲ್ಲ, 169 ಕಂಟ್ರೀಸು ಸೈನ್ ಮಾಡಿತ್ತು. ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಮನುಷ್ಯನ ಎವಲ್ಯೂಷನನ್ನು ತೋರಿಸಿದ್ದಾರೆ. ಹೇಗೆ ಒಬ್ಬ ಮನುಷ್ಯ ಹಸಿವಿಂದ ಬೆಳಬಾರ್ದು, ಆಮೇಲೆ ಪಾವರ್ಟಿಯಲ್ಲಿರಬಾರ್ದು, ಅದಾದಮೇಲೆ ಅವ್ರಿಗೆ ಎಜುಕೇಷನ್ ಇರಬೇಕು, ಹೆಲ್ತ್ ಇರಬೇಕು, ಎಜುಕೇಷನ್ ಇರಬೇಕು, ಆಮೇಲೆ ಅವ್ರ ಜೆಂಡರ್ ಇಕ್ವಾಲಿಟಿ ಇರಬೇಕು. ಸೊ ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 1 to 17 ನೋಡಿದ್ರೆ ಯು ಹ್ಯಾವ್ ಎ ಕ್ರೊನಾಲಜಿಕಲ್ ಅಪ್ಲಿಫ್ಟ್ಮೆಂಟ್, ದಟ್ ಈಸ್ ಎ ಸ್ಟ್ಯಾಂಡರ್ಡ್. ಹ್ಯೂಮನ್ ಸೆಂಟ್ರಿಕ್ ಗ್ರೋತ್, ವಸುದೈವ ಕುಟುಂಬಕಂ ಅಂತಂದರೆ ಯು ಹ್ಯಾವ್ ಎ ಕಾಂಬಿನೇಷನ್ ಆಫ್ ಪ್ಲ್ಯಾಂಟ್, ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ನಿಮಗೆಷ್ಟು ವ್ಯಾಲಿಡೇಷನ್ ಕೊಟ್ಟಿದೆಯೋ
ಅಷ್ಟೇ ವ್ಯಾಲಿಡೇಷನ್ ಆ್ಯನಿಮಲ್ಗೂ ಕೊಟ್ಟಿಗೆ. ಪೀಪಲ್ ಆರ್ ಥಿಂಕಿಂಗ್ ದ ಆ್ಯನಿಮಲ್ಸ್ ಆರ್ ಫುಡ್ ಫಾರ್ ಮೀ ಆ್ಯಂಡ್ ಐ ಆಮ್ ಇನ್ ದ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಡಾರ್ವಿನ್ಸ್ ಥಿಯರಮ್. ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಏನಿಗೆ ವ್ಯಾಲಿಡೇಷನ್ ಕೊಡ್ತಾ ಇದೆಯಾ? ಅಂದರೆ ತನ್ನಿಂದ ತನಗಾಗಿ ಅನ್ನುವಂಥದ್ದು ಬಂದಿದೆ, ಅದು ಹ್ಯೂಮನ್ ಸೆಂಟ್ರಿಕ್ ಅಲ್ಲ, ಅದು ಗ್ರೋತು. ನಾನು ಇವತ್ತು ಇಷ್ಟು ಓದಿದ್ದೇನೆ, ನಾಳೆ ಇನ್ನಷ್ಟು ಓದ್ತೇನೆ ಅಂತ ಏನು ಹೇಳ್ತೀವಲ್ಲ, ಅದು ಹ್ಯೂಮನ್ ಸೆಂಟ್ರಿಕ್ ಗ್ರೋತ್. ನನ್ನನ್ನು ಇವತ್ತು ನಾನು ಇಲ್ಲಿ ನೋಡ್ತೇನೆ, ನಾಳೆ ನಾನು ನೆಕ್ಸ್ಟ್ ಇಲ್ಲಿಗೆ ನೋಡ್ತೇನೆ ಅನ್ನೋದು ಹ್ಯೂಮನ್ ಸೆಂಟ್ರಿಕ್ ಗ್ರೋತ್. ಸೊ ದಟ್ ಈಸ್ ಎನ್ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ಎಂಪವರ್ಮೆಂಟಿಗೆ ಸುಮಾರು ಮೀನಿಂಗ್ ಇದೆ ಸರ್. ಎಂಪವರ್ಮೆಂಟ್ ಅಂತಂದರೆ ಒಂದು ಗ್ರೇಟರ್ ರೋಲ್ ಟು ಪ್ಲೇ ಆ್ಯಂಡ್ ಇನ್ಕ್ರೀಸಿಂಗ್ ದ ಐಡಿಯಾಲಜಿ ಆ್ಯಂಡ್ ಮೇಕಿಂಗ್ ದ್ಯಾಮ್ ಎಫಿಷಿಯೆಂಟ್ ಇನ್ ಟರ್ಮ್ಸ್ ಆಫ್ ಅಪ್ಲಿಕೇಶನ್ಸ್. ಅಂದರೆ ನೀವು ಏನು ಮಾಡ್ತೀರಾ ಅದು ನಾಳೆಯಾಗಿನ ನಿಮಗೆ ನಾಲೆಜ್ ಆಗಿಯೂ ಎಕ್ಸ್ಪೀರಿಯನ್ಸ್ ಆಗಿಯೂ ಒಂದು ಇನೋವೇಷನ್ ಹತ್ರ ಕೊಂಡೋಗ್ತಾ ಇದೆ. ದಟ್ ಈಸ್ ಎನ್ ಎಂಪವರ್ಮೆಂಟ್. ಅದು ನಿಮ್ಮ ಸೆಲ್ಫ್ ಎಂಪವರ್ಮೆಂಟ್ ಆಗಿರ್ಬೋದು ಅಥವಾ ಮೋರ್ ದ್ಯಾನ್ ದ್ಯಾಟ್ ಆಗಿರ್ಬೋದು. ಈಗ ನಿಮಗೆ ಚೆನ್ನಾಗಿ ಗೊತ್ತು, ಜಗ್ ಈಸ್ ಫಿಲ್ಡ್ ಬೈ ಡ್ರಾಪ್, ಹೌದಾ? ಯಾಕೆ ಹೀಗೆ ಹೇಳ್ತಾರೆ ಜಗ್ ಈಸ್ ಫಿಲ್ಡ್ ಬೈ ಡ್ರಾಪ್? ಮೀನ್ಸ್ ಇವತ್ತು ನೀವು ಒಂದು ಕೆಲಸ ಮಾಡ್ತೀರಿ, ಅದರಲ್ಲಿ ನೀವು ಕಲಿತೀರಿ ಮತ್ತು ಎಕ್ಸ್ಪೀರಿಯೆನ್ಸು ಕೂಡ ಮಾಡಿದ್ದೀರಿ. ಈ ಎರಡೂ ಎಕ್ಸ್ಪೀರಿಯೆನ್ಸ್ ಮತ್ತು ನಾಲೆಜನ್ನು ಮಾರನೇ ದಿನ ಒಂದು ಡಿಫ್ರೆಂಟ್ ಆ್ಯಕ್ಟಿವಿಟಿಗೆ ಅಪ್ಲಿಕೇಶನ್ ಹತ್ರ ಕೊಂಡೋಗ್ತೀರಿ. ಆವಾಗ ನೀವು ಎವಾಲ್ವ್ ಆದ್ರೆ ಇಲ್ವಾ? ಸೊ ದಟ್ ಈಸ್ ಎನ್ ಎಂಪವರ್ಮೆಂಟ್. ಆ್ಯಂಡ್ ಗ್ಲೋಬಲೈಸೇಷನ್ ಆ್ಯಂಡ್ ನಾಲೆಜ್ ಶೇರಿಂಗ್. ಸಿ, ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೆರ್ ಈಸ್ ಪ್ಲೆಂಟಿ ಹ್ಯಾಪನಿಂಗ್ ಆ್ಯಂಡ್ ಇನ್ ಇಂಡಿಯಾ ದೆರ್ ಈಸ್ ಮೋರ್ ದೆನ್ ದಟ್ ಹ್ಯಾಪನಿಂಗ್. ಈಗ ಇವರ ಒಂದು ಡೈವರ್ಸಿಟಿ ಆಫ್ ಆ್ಯಕ್ಟಿವಿಟಿ ಈಸ್ ನಾಟ್ ಮ್ಯಾಚಿಂಗ್ ದ ಯುನೈಟೆಡ್ ಸ್ಟೇಟ್ಸ್ ಡೈವರ್ಸಿಟಿ, ಹೌದಾ? ಸೊ ಒನ್ ಪರ್ಸನ್ನಿನ ಆ್ಯಕ್ಟಿವಿಟಿ ಇನ್ನೊಂದು ಪರ್ಸನ್ನಿಗೆ ಇರುವುದಿಲ್ಲ. ಸೊ ನಿಮ್ಮ ಆ್ಯಕ್ಟಿವಿಟಿ ಇವರ ಆ್ಯಕ್ಟಿವಿಟಿ ಆಗಿರುವುದಿಲ್ಲ. ಆದರೆ ನಿಮ್ಮ ನಾಲೆಜ್ ಇವರ ನಾಲೆಜ್ ಆಗಬಹುದು, ಕರೆಕ್ಟ್? ನಿಮ್ಮ ಎಕ್ಸ್ಪೀರಿಯೆನ್ಸ್ ಇವರ ಎಕ್ಸ್ಪೀರಿಯೆನ್ಸ್ ಆಗಿರಲಿಕ್ಕಿಲ್ಲ. ಆದರೆ ನಿಮ್ಮ ನಾಲೆಜ್ ಅವರ ಎಕ್ಸ್ಪೀರಿಯೆನ್ಸನ್ನು ಜೊತೆಗೆ ಕೊಂಡೋಗಿ ಶೇರಿಂಗ್ ಮಾಡಿದಾಗ ಇನೋವೇಷನ್ ಆಗುತ್ತೆ. ಇದು ಗ್ಲೋಬಲೈಸೇಷನ್ ನಾಲೆಜ್ ಶೇರಿಂಗ್ ಅಂತ ಹೇಳ್ತಾರೆ. ಟು ಎವಾಲ್ವ್ ಆರ್ ಸೆನ್ಸ್. ನೆಕ್ಸ್ಟ್, ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಗುಡ್ ಗವರ್ನೆನ್ಸ್. ವಾಟ್ ಯು ಮೀನ್ ಬೈ ಗುಡ್ ಗವರ್ನೆನ್ಸ್? ಯು ನೋ ಬೆಟರ್ ಅಡ್ಮಿನಿಸ್ಟ್ರೇಷನ್, ಯು ನೋ ಬೆಟರ್ ಟೆಕ್ನಾಲಜಿ. You have to know how to manage the technology and how to manage the better administration. ಆವಾಗ ಮಾತ್ರ ಗುಡ್ ಗವರ್ನೆನ್ಸ್ ಆಗುತ್ತೆ. ಬಿಕಾಸ್ ಗುಡ್ ಗವರ್ನೆನ್ಸ್ ಈಸ್ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ಟೆಕ್ನಾಲಜಿ ಡಿವೈಡ್ ಬೈ ಮ್ಯಾನೇಜ್ಮೆಂಟ್. ರೈಟ್ ಆರ್ ರಾಂಗ್? ಎಸ್. ಆ್ಯಂಡ್ ದಿಸ್ ಇಸ್ ಎನ್ ಆಬ್ಜೆಕ್ಟಿವ್ ಆಫ್ ದ ಬ್ರೀಫ್ ಇಂಟ್ರೊಡಕ್ಷನ್ ಆನ್ ಹ್ಯೂಮನ್ ಗ್ರೋತ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಆರ್ ಹ್ಯೂಮನ್ ಡೆವಲಪ್ಮೆಂಟ್. ಆ್ಯಂಡ್ ಇಫ್ ಯು ಕನ್ಸಿಡರ್ ದ ಡೈಮೆನ್ಷನ್ಸ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದಿಷ್ಟು ನೇಷನ್ ಅಪ್ರಾಕ್ಸಿಮೇಟ್ಲಿ 169 ನೇಷನ್ಸು ಸೈನ್ ಮಾಡಿತ್ತು. ಆ ಪ್ರಕಾರ ಒಂದು ಪ್ಯಾರಾಮೀಟರ್ ತೊಗೊಂಡಿಗೆ ಯಾವ ಥರ ಹ್ಯೂಮನ್ ನೇಚರ್ ಇರಬೇಕು, ಯಾವ ಗ್ರೋತ್ ಯಾವ ಪ್ಯಾರಾಮೀಟರಲ್ಲಿರಬೇಕು ಅಂತ. ಒಂದನೇದು ಹೆಲ್ತ್, ಎರಡನೇದು ಎಜುಕೇಷನ್, ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾಲ್ಕನೇದು ಸೋಷಲ್ ಇನ್ಕ್ಲೂಷನ್, ಐದನೇದು ಎನ್ವಿರಾನ್ಮೆಂಟಲ್ ಕೆಪಾಸಿಟಿ, ಸಸ್ಟೈನಬಿಲಿಟಿ. ಇವಾಗ ನೋಡಿ, ಈ 5 ಪ್ಯಾರಾಮೀಟ್ರು ನಿಮಗೆ ಹೆಲ್ತ್ ಇದ್ದರೆ ನೀವು ನಾಳೆ ದಿವಸ ಎಜುಕೇಷನನ್ನು ಮಾಡ್ಬೋದು. ಎಜುಕೇಷನ್ ಯಾವಾಗ ಮಾಡಬೇಕು? ನಿಮ್ಮ ಹತ್ರ ಫೈನಾನ್ಷಿಯಲ್ ಎಕ್ಸ್ಕ್ಲೂಷನ್ ಇದ್ದಾಗ, ಹೌದಾ? ಇವಾಗಲೇ ಇನ್ಕ್ಲೂಸಿವಿಟಿ, ಹೌದಾ? ಈಗ ನಾನು ಇನ್ಕ್ಲೂಸಿವ್ ಚಾಪ್ಟರ್ ಮಾಡಿದ್ದೆ, ಅದರಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇಟ್ ಈಸ್ ಎ ಶೇರ್ಡ್ ಅಪರ್ಚುನಿಟಿ, ವಸುದೈವ ಕುಟುಂಬಕಂ, ಒನ್ ನೇಷನ್ ಒನ್ ಫ್ಯಾಮಿಲಿ, ಸರ್ವ ಉದಯ. ನಾನು ಹೇಳಿದ್ದೆ ಅಲ್ಲ, the same applicable for our growth also. Inclusivity ಅಥವಾ inclusive growthಲ್ಲಿ I have emphasized on all the factors considered, animal and plant and human. But in this chapter we are only concentrate on human growth. But we need to follow the basic crux of the philosophy, that is Vasudhaiva Kutumbakam. And ನೋಡಿ, if you think in a statistic way, general gross domestic product of India is 6.8%. ಈಗ ನೀವು ಪಾವರ್ಟಿಯನ್ನು ಲೆಕ್ಕ ಹಾಕಿ. ರಂಗರಾಜನ್ ಕಮಿಟಿ ಏನು ಹೇಳ್ತಿದೆ, ಇನ್ 1991 ಎಕನಾಮಿಕ್ ರಿಫಾರ್ಮ್ ಆಗುವ ಟೈಮಲ್ಲಿ ಮೋರ್ ದೆನ್ 40% ಅಷ್ಟು ಪಾವರ್ಟಿ ಇತ್ತು. ಆ್ಯಂಡ್ ನವ್ ಯು ಸಿ ಲೆಸ್ ದೆನ್ 10% ಪಾವರ್ಟಿ ಇದೆ.
whether it is good or not. We are evolved or not. ನಾವು 79th ಇಂಡಿಪೆಂಡೆನ್ಸ್ ಡೇ ಆಗಿದೆ. ಅದರಲ್ಲಿ ಎಜುಕೇಷನ್ ಸೆಕ್ಟರ್ ನೋಡಿದ್ರೆ 98% ಮಿಜೋರಾಮ್ ಇದೆ. ಗುಡ್ ಆರ್ ನಾಟ್, ಅಪ್ರಾಕ್ಸಿಮೇಟ್ಲಿ 80% ಆಫ್ ದ ಪೀಪಲ್ ಆರ್ ಎಜುಕೇಟೆಡ್. ಆ್ಯಂಡ್ ಈಗಿನ ನೀವು SLC PUC ಸ್ಕೋರ್ ಕಾರ್ಡ್ ನೋಡಿ, ಆಲ್ಮೋಸ್ಟ್ 93, 94, 95, ವೆರಿ ಲೀಸ್ಟ್ ಈಗ 80. How gradually we improved, and coming up of 88th Independence Day ದಿವಸ probably Mizoram will take 100% literacy, whether it is good or not. It's good. And if you see the agriculture, primary sector and industry is the secondary sector, tertiary sector is the service sector. Gradually improving the service sector from decade to nothing to decade. ಹೌದಾ? ಯಾವ ಥರ? ಇಫ್ ಯು ಸಿ ದ ಪೈ ಚಾರ್ಟ್, ಇಫ್ ಯು ಸಿ ಲೈಕ್ ದಿಸ್, ಒನ್ ಸ್ಟೆಚ್ ಫಾರ್ಮುಲಾ ಅಂತಾರೆ ಅದನ್ನು. ಹೇಗೆ ಅಂದರೆ ಅಗ್ರಿಕಲ್ಚರ್ ತುಂಬ ಡಿಕ್ಲೈನ್ ಆಗಿದೆ ಈಗ, 18% GDP, ಆ್ಯಂಡ್ ಐ ಡೋಂಟ್ ನೋ, ಇಟ್ ಮೇ ಬಿ ಅರೈಡ್ 8% ಆಲ್ಸೋ ಇನ್ ದ ಫ್ಯೂಚರ್. ಅಲಾರಾಮಿಂಗ್ ಪೊಸಿಷನ್ ಅದು ಒಂದು ಬಿಟ್ಟರೆ ಸರ್ವಿಸ್ ಸೆಕ್ಟರ್ ಇಸ್ ಬೂಮಿಂಗ್ ಆ್ಯಂಡ್ ಇಂಡಸ್ಟ್ರಿ ಸೆಕ್ಟರ್ ಮಾರ್ಜಿನಲ್ ಇದೆ. ಬೇಸ್ ಲೈನಿಂದ ಕೆಳಗೆ ಹೋಗಲಿಕ್ಕೆ ಮಾರ್ಜಿನಲ್ ಇದೆ. But we are having absolute effort in agriculture domain in such a way, zero budget natural farming, organic farming, vertical farming. ಹೌದಾ? ಸೊ ಮಿಕ್ಸ್ಡ್ ಕ್ರಾಪನ್ನು ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಎ ಟೆಕ್ನಾಲಜಿ, ಎಂಫಸಿಸ್ ಆನ್ ದ ರಿಮೋಟ್ ಸೆನ್ಸಿಂಗ್, ಡಾಟಾ ಆಪರೇಷನ್, ಸ್ಯಾಟಲೈಟ್ ಮ್ಯಾಪಿಂಗ್, ಆ್ಯಂಡ್ GIS, GPS ಟೆಕ್ನಾಲಜಿ, ಸೋ ಆನ್. ಇಂಡಸ್ಟ್ರಿ ತೊಗೊಬಂದರೆ ಹೌ ಟು ಡೆವಲಪ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಈಗ. ಸೊ ವಿ ಆರ್ ಇನ್ ಎ ಗುಡ್ ಬೂಮ್. ಆ್ಯಂಡ್ ನಮ್ಮ ಆಸ್ಪಿರೇಷನ್ ಏನಿಗೆ, ಇಂಡಿಯಾ ಈಸ್ ಟು ಬಿ ರೀಚ್ 5 trillion ಎಕಾನಮಿ. ಈಗ ನಮ್ಮ ಎಕಾನಮಿ 4.9 4.1 ಸೊ ವಿ ನೀಡ್ ಟು ಕ್ಯಾಚ್ ಅಪ್ ದ 5. ನಿಮಗೆ ಗೊತ್ತಿರ್ಬೋದು, ಇಂಡಿಯಾ 4th ಲಾರ್ಜೆಸ್ಟ್ ಎಕಾನಮಿ ಇದೆ. ಫಸ್ಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 21%, ಆ್ಯಂಡ್ ಸೆಕೆಂಡ್ ಈಸ್ ರಷ್ಯಾ, and third is China 19%, and fourth is India. ನಾವು 5th ಇದ್ವಿ, ನಾವು ಜಪಾನನ್ನು ಹಿಂದೆ ಹಾಕಿದ್ವಿ, ವೆರಿ ಮಾರ್ಜಿನಲ್ಲಿಗೆ. ನಮ್ಮದು 4.1, ಅವ್ರಿಗೂ ಸಮಥಿಂಗ್ ಮಾರ್ಜಿನಲ್ಲಿಗೆ. ಸೊ ಇಫ್ ಯು ಕನ್ಸಿಡರ್ 5, ವೆದರ್ ಇಟ್ ಈಸ್ ಬೂಸ್ಟ್ ಆರ್ ನಾಟ್, ಇನ್ ದ 88th ಇಂಡಿಪೆಂಡೆನ್ಸ್ ಆಗುವಷ್ಟರಲ್ಲಿ ವಿ ಆರ್ ಪ್ಲ್ಯಾನಿಂಗ್ ಟು ಗ್ರೋ ಆರ್ ಸೆಲ್ಫ್ ವಿತ್ ರೆಸ್ಪೆಕ್ಟ್ ಟು ಎ GDP ಆಫ್ ಎಕಾನಮಿ. ಕರೆಕ್ಟ್? ಎಸ್. ಆ್ಯಂಡ್ ನೆಟ್ವರ್ಕ್ ರೇಟ್ ನಿಮಗೆ ಗೊತ್ತಾಯಿತು. ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತಗೊಳ್ಳಿ, ಯಾವ ಕಡೆ ಕನ್ಸಿಡರ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು? ಒಂದೇಗೂ ನಿಮ್ಮ ಕಡೆ ಎಷ್ಟು ಎಜುಕೇಷನ್ ಇದೆ ಅಂತ. ಆ್ಯಂಡ್ ಪೀಪಲ್ ಆರ್ ಎಜುಕೇಟೆಡ್ ಎನಫ್, ಆಲ್ ದ ಸ್ಟೂಡೆಂಟ್ ಸೆಕ್ಟರ್ಸ್ ಆರ್ ಎಜುಕೇಟೆಡ್ ಎನಫ್. ಆ್ಯಂಡ್ ಸೆಕೆಂಡ್ ವರ್ಜನ್ ಈಸ್ ಹೆಲ್ತ್, ವೆದರ್ ಯು ಹ್ಯಾವ್ ಎ ಗುಡ್ ಹೆಲ್ತ್ ಆರ್ ನಾಟ್. ಎಸ್, ಆಫ್ ಕೋರ್ಸ್ ಯು ಪೀಪಲ್ ಆರ್ ವೆರಿ ಯಂಗ್, ಯು ಆರ್ ಹ್ಯಾವಿಂಗ್ ಆಬ್ಸಲ್ಯೂಟ್ ಎ ಗುಡ್ ಹೆಲ್ತ್. ಅದಾದ ಮೇಲೆ ಒಂದು ಪಾಯಿಂಟಿಗೆ ನಿಮ್ಮ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆ, ಪರ್ಚೇಸ್ ಪವರ್ ಪರ್ ಪರ್ಸನ್ PPP ಎಷ್ಟಿದೆ ಅಂತ. ಜಗತ್ತಿನ ಸರ್ವೆ ಪ್ರಕಾರ ಇಂಡಿಯಾಗ ಪರ್ಚೇಸ್ ಪವರ್ ಪರ್ ಪರ್ಸನ್ 7 lakh ಇದೆ. ಅಂದರೆ ಒಂದು ವರ್ಷಕ್ಕೆ ನೀವು 7.3 ಆವ್ರೇಜ್ ಒಬ್ಬ ವ್ಯಕ್ತಿ ದುಡಿಬೋದು ಅಂತ. ಬಟ್ ಡಿಸ್ಪೈಟ್ ವಿ ಆರ್ ಹ್ಯಾವಿಂಗ್ 3.3% ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ 54% ಸೆಲ್ಫ್ ಎಂಪ್ಲಾಯ್ಡ್ and 21% regular employed, and gig economy is 14 to 11%. ಹೌದಾ? ಕ್ಯಾಶುವಲ್ ವರ್ಕರ್ಸ್ ಆರ್ ನಿಯರ್ಲಿ 9%, and very abundantly saying digable candidates are educated 64%. How human? They are also human. All the LGBTQ community is human. All the community which is emphasized is SC/ST. ನೀವು SC/ST ಪಾರ್ಲಿಮೆಂಟ್ ರೇಷಿಯೋ ನೋಡಿ 27% ಇದೆ. ಗ್ರೇಟ್ ಆರ್ ನಾಟ್? ಗ್ರೇಟ್. ಆ್ಯಂಡ್ ವುಮನ್ ಪಾರ್ಟಿಸಿಪೇಷನ್ ಇನ್ ದ ವರ್ಕ್ ಫೋರ್ಸ್ ನೋಡಿ, ಅದು 27% ಇದೆ. ಕರೆಕ್ಟ್? ಇಟ್ಸ್ ಗ್ರೇಟ್. ಸೊ ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕಲ್ ರೇಷಿಯೋ, ಹೌ ಹ್ಯೂಮನ್ ಗ್ರೋತ್ ಈಸ್ ಎವಾಲ್ವ್ಡ್, ದಟ್ ಕ್ಯಾನ್ ಅಲಾರಾಮಿಂಗ್. ಆ್ಯಂಡ್ ಇದನ್ನು ನೀವು ಕನ್ಸಿಡರ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಎ ಗ್ರೇಟ್ ವಿಸ್ಕಾಸಿಟಿ ಪೀರಿಯಡ್. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಸರ್? ನಿಮ್ಮ ಡೆವಲಪ್ಮೆಂಟನ್ನು ಹೇಗೆ ಮಾಡಬೇಕು? ಫಸ್ಟ್ ಆಫ್ ಆಲ್ ನೋಡಿ, ಇನ್ ಇಂಡಿಯಾ
Now in this current industrial revolution 4.0, people ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಅವರ ಸಾಯುವಿಕೆ ಏಜ್ ಏನಿದೆ ಅದು 72 ಇಯರ್ಸ್ ಅಂತಾರೆ ರೈಟ್ ನಾವು. ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ 72 ಪ್ಲಸ್ ಎಜುಕೇಷನ್ ಇಂಡೆಕ್ಸ್, ವೆದರ್ ಇವಾಗ ಎಜುಕೇಷನ್ ಫುಲ್ ಆಗಿದೆಯಾ ಇಲ್ವಾ, ಇನ್ಕಮ್ ಇಂಡೆಕ್ಸ್ ಎಷ್ಟು ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಇದೆ ಡಿವೈಡ್ ಬೈ 3 ಮಾಡಿದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಫಾರ್ಮುಲಾ ಇದೆ. ಇಟ್ ಈಸ್ ಗಿವನ್ ಬೈ ಯುನೈಟೆಡ್ ನೇಷನ್ ಆಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. ಓಕೆ, ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ನೋಡಿ, ಇದು ನಾನು ಕೀಪ್ ಆನ್ ಹೇಳ್ತಾನೆ ಇರ್ತೀನಿ ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಬಗ್ಗೆ. ಆರ್ಟಿಕಲ್ 14 ಏನಿದೆ, ಆರ್ಟಿಕಲ್ 14 is the equality, and article 19 is the freedom of speech, article 16 is the employment, and article 15 is the any race caste ಬಗ್ಗೆ ಯಾರನ್ನೂ ಕೂಡ ನಾವು ಇದು ಮಾಡಬಾರ್ದು, ಅಲ್ಲಗಳಿಬಾರ್ದು. ದಟ್ ಇಸ್ ಡೆಕೋರಮ್. ಹ್ಯೂಮನ್ ಆರ್ ಹ್ಯಾವಿಂಗ್ ಡೆಕೋರಮ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಡಿಗ್ನಿಟಿ. ಹೌದಾ? ಆರ್ಟಿಕಲ್ 21 is ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. And article 46 is promotion of education and economic, that means social and economic upliftment. How beautiful our preamble is. We are emphasized, we the people of India having solemnly to regard, to constitute socialistic, secular, democratic republic to secure all the citizens of India. Correct? And we are born with justice, fraternity and equality, so on. ಪ್ರಿಯಾಂಬಲಲ್ಲೇ ಈ ಮಾತು ಹೇಳಿದ್ದಾರೆ, ದಟ್ ಈಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್. ಸೊ ಇಫ್ ಯು ಕನ್ಸಿಡರ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಇನ್ ಇಂಡಿಯಾ, ಬಿಕಾಸ್ ವಿ ಹ್ಯಾವ್ ಎ ರಿಟನ್ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್, ವಿ ಹ್ಯಾಡ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವೆರಿ ಸ್ಪೆಸಿಫಿಕ್ ಇನ್ ನೇಚರ್. ರೈಟ್? ಪ್ರಿಯಾಂಬಲ್ ಈಸ್ ನಾನ್ ಜಸ್ಟಿಫಿಕಬಲ್. ರೈಟ್? ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 17 ಏನಿದೆ, ಆಲ್ ದ ಯುನೈಟೆಡ್ ನೇಷನ್ಸ್ ಕೈಂಡ್ ಅಬೌಟ್ 169 ಕಂಟ್ರೀಸ್. ಅದರಲ್ಲಿ ನೋಡಿ, ಕ್ರೊನಾಲಜಿ ನೋಡಿ, ಫಸ್ಟ್ ಒನ್ ಸಸ್ಟೈನಬಲ್ 1, ನೋ ಪಾವರ್ಟಿ, ಪಾವರ್ಟಿ ಇಲ್ಲ. ಅದಾದಮೇಲೆ ಏನು ಮಾಡಬೇಕು? ಹಂಗರ್ ಆದಮೇಲೆ ಏನು ಮಾಡಬೇಕು? ಹೆಲ್ತ್ ಆದಮೇಲೆ ಏನು ಮಾಡಬೇಕು? ಎಜುಕೇಷನ್ ಆದಮೇಲೆ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಈಕ್ವಾಲಿಟಿ. ಓಕೆ, ಆ್ಯಂಡ್ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ನೀವು ಜೆಂಡರ್ ಈಕ್ವಾಲಿಟಿ ಬಂದಾಗ ಯು ಆರ್ ನಾಟ್ ಎಟ್ ಆಲ್ ಮೆನ್ಷನಿಂಗ್ ದ್ಯಾಟ್ ಓಕೆ ವೆಗನಿಗೆ ಮೆನ್ ಆ್ಯಂಡ್ ವುಮೆನ್ ಜೆಂಡರ್ ಅಥವಾ LGBT ಕಮ್ಯುನಿಟಿ ಅಥವಾ ಸೂಪರ್ ಸ್ಕೇಲ್ ಆಫ್ ಕ್ಯಾಸ್ಟ್ ಆ್ಯಂಡ್ ಅಪ್ಪರ್ ಸ್ಕೇಲ್, ಲೋವರ್ ಸ್ಕೇಲ್ ಆಫ್ ಕ್ಯಾಸ್ಟ್, ಆ ಥರ ಅಲ್ಲಾಗು. ಈಕ್ವಾಲಿಟಿ ಮೀನ್ಸ್ ಈಕ್ವಾಲಿಟಿ. ಸೊ ನೀವು ಕಾನ್ಸ್ಟಿಟ್ಯೂಷನನ್ನು ನೋಡ್ಬೋದು. ಆರ್ಟಿಕಲ್ 16 ಈಸ್ ರೈಟ್ ಟು ಡಿಗ್ನಿಟಿ ಆಫ್ ವರ್ಕ್, ಈಕ್ವಲ್ ಅಪರ್ಚುನಿಟಿ ಫಾರ್ ವರ್ಕ್. ಯಾರಾದರೂ ನಿಮಗೇನಾದರೂ ಕೇಳಿದ್ರೆ ವೈ ಯು ಆರ್ ಹಿಯರ್ ಅಂತಂದರೆ ಐ ಆಮ್ ಹ್ಯಾವಿಂಗ್ ಈಕ್ವಲ್ ಅಪರ್ಚುನಿಟಿ ಟು ಡೂ ಮೈ ವರ್ಕ್ ಇನ್ ಡಿಗ್ನಿಟಿ ಅಂತ ಆರ್ಟಿಕಲ್ 16 ಮತ್ತು ಆರ್ಟಿಕಲ್ 21 ನೀವು ಹೇಳಬೇಕು. ದಟ್ ಈಸ್ ನೇಚರ್ ಆಫ್ ದಿ ಹ್ಯೂಮನ್. ಆ್ಯಂಡ್ ರೆಡ್ಯೂಸ್ ಇನ್ಇಕ್ವಾಲಿಟಿ ಯು ನೋ ಬೆಟರ್ ದ್ಯಾನ್ ಎನಿಬಡಿ. ಆ್ಯಂಡ್ ಚಾಲೆಂಜಸ್ ನೋಡಿ, ನೆಕ್ಸ್ಟ್ ಅಫ್ಕೋರ್ಸ್ ಪಾವರ್ಟಿ ಚಾಲೆಂಜಿಗೆ ರೈಟ್ ನಾವು ನಿಮ್ಮನ್ನು ನೀವು ಬೆಳವಣಿಗೆ ಮಾಡ್ಕೋಬೇಕಾದ್ರೆ ಪಾವರ್ಟಿ ಚಾಲೆಂಜ್, ಎಜುಕೇಷನ್ ಎಷ್ಟೋ ಜನಕ್ಕೆ ಇಲ್ಲ ಅಂತ ಹೇಳ್ತಾರೆ. ಎಸ್ ಅಫ್ಕೋರ್ಸ್ ವಿ ಆರ್ ರೀಚಿಂಗ್ 98-80%, ಬಟ್ ಸ್ಟಿಲ್ ಇನ್ ದ ಮಾರ್ಜಿನಲ್ ಸೆಕ್ಟರ್ ಆಫ್ ದಿ ಆನ್ ದ ಸ್ಟೇಟ್, ಟ್ರೈಬಲ್, ದೇ ಆರ್ ಆಲ್ಸೋ ಹ್ಯೂಮನ್. ಸೊ ಆ ಸೆಕ್ಷನ್ಸಿಂದ ಇನ್ನೂ ಕೂಡ ಎಂಪವರ್ ಮಾಡಬೇಕು. ಗೌರ್ಮೆಂಟ್ ಈಸ್ ಮೇಕಿಂಗ್ ಮಚ್ ಮೋರ್ ಇನ್ಕ್ಲೂಸಿವಿಟಿ. ಆ್ಯಂಡ್ ಸ್ಕಿಲ್ ಗ್ಯಾಪ್ ಅದಂತೂ ಕಾಮನ್. ಯು ನೋ ಹೌ ಎಂಪ್ಲಾಯ್ಮೆಂಟ್, ಯು ಹ್ಯಾವ್ ಸ್ಟಡಿಡ್ ಎಂಪ್ಲಾಯ್ಮೆಂಟ್ ಟಾಪಿಕ್, ನೋ? People are not getting job. Even 1% of the engineers cannot read an English. He cannot have technical knowledge. Other than English, it is highly impossible. So health and assets and out of pocket expenditure. Government are insert Janaushadhi Yojana and Poshan Abhiyan, but despite out of pocket expenditure ಆಗ್ತಿದೆ ಪ್ರೈವೇಟಲ್ಲಿ. ಹೌದು, ಮಾಲ್ನ್ಯೂಟ್ರಿಷನ್ ಆ್ಯಂಡ್ ಡಿಗ್ರೇಡೇಷನ್ ಆ್ಯಂಡ್ ಪೊಲ್ಯೂಷನ್. ಡೆಲ್ಲಿ ಏರ್ ಪೊಲ್ಯೂಷನ್ ಅಂದರೆ 28 ಸಿಗರೇಟನ್ನು ಒಟ್ಟಿಗೆ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟು ನಮಗೆ ಹಾನಿ ಆಗ್ತದೋ, ಜಸ್ಟ್ 1 ಬೈಟ್ ಆಫ್ ಡೆಲ್ಲಿ ಆಕ್ಸಿಜನ್ ಏನಿಗೆ ಅದನ್ನು ತೊಗೊಂಡ್ರೆ ಆಗುತ್ತಂತೆ. ದಿಸ್ ಇಸ್ ದ ರಿಪೋರ್ಟ್ ಫ್ರಮ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ದಿಸ್ ಇಸ್ ಅಲಾರಾಮಿಂಗ್ ಪಾಯಿಂಟ್. ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಟಾಪಿಕ್ ಆನ್ ಏರ್ ಪೊಲ್ಯೂಷನ್ ರೆಗ್ಯುಲೇಟರ್ ಆಫ್ ದ ನೆಕ್ಸ್ಟ್ ಕ್ಲಾಸಸ್ ಅನ್ಕೋ. ಈಗ NGO ಮತ್ತು SHG ಒಂದು ಬ್ರಿಲಿಯಂಟ್ ಐಡಿಯಾವನ್ನು ಕೊಟ್ಟಿದೆ.
ಒಂದು ಸ್ಮೈಲ್ ಫೌಂಡೇಶನ್. ಸ್ಮೈಲ್ ಫೌಂಡೇಶನ್ ಏನು ಮಾಡಿದೆ, ಗಿವಿಂಗ್ ಎ ಸಪೋರ್ಟ್ ಫಾರ್ ಚಿಲ್ಡ್ರನ್ಸ್ malnutrition and education. One of the biggest impact, Smile is an NGO, non-governmental organization, non-profit organization, and KEMA is the women, and Pradhan ಅಂತ ಒಂದು NGO ಇದೆ, and ಕುಟುಂಬಶ್ರೀ ಕೇರಳ ವುಮೆನ್ ಸಪೋರ್ಟ್ ಮಾಡ್ತಿದೆ. ಬೋತ್ ಆಲ್ ದ ಸೆಕ್ಟರ್ಸಲ್ಲಿ ಮಾಡುತ್ತೆ. ಸೊ ಇಟ್ಸ್ ಎ ಗ್ರೇಟ್ ಒನ್. ಆ್ಯಂಡ್ ಟೆಕ್ನಾಲಜಿ ಯೂಸ್ ಯಾವ ಥರ ಮಾಡ್ಬೋದು, ಟೆಕ್ನಾಲಜಿ ಯೂಸ್ ಅಂತ ಬಂದರೆ ಒಂದೇದು ಡಿಜಿಟಲೈಸೇಷನ್ ಅಂದರೆ ಯಾವುದು, ಇ ಲರ್ನಿಂಗ್, ಆನ್ಲೈನ್ ಎಜುಕೇಷನ್, ಆ್ಯಂಡ್ ಮಾನಿಟರಿಂಗ್ ವಿತ್ ದಿ ಅಸೆಟ್ ಆಫ್ ಲಾಸ್ಟ್ ಮೈಲ್ ರೆಸಾರ್ಟ್, ಆ್ಯಂಡ್ ಟೆಲಿಮೆಡಿಸಿನ್ ಆ್ಯಂಡ್ ಇ ಹೆಲ್ತ್. ನಿಮಗೆ ಗೊತ್ತಿದೆ, ಒನ್ ಬಟನ್ ಪ್ರೆಸ್ ಮಾಡಿದರೆ ಮೆಡಿಕಲ್ ಟೂಲ್ ನಮ್ಮ ಹತ್ರ ಬರ್ತದೆ, ಆ ಥರ. ಸೊ ಡಿಜಿಟಲ್ ಹೆಲ್ತ್ ರೆಕಾರ್ಡ್, ಆಯುಷ್ಮಾನ್ ಭಾರತ್, ಟೆಲಿಕಮ್ಯುನಿಕೇಷನ್ಸ್, ಡಾಟಾ ಜಿಯೋ ಸ್ಪೇಷಲ್ ಅನಾಲಿಟಿಕ್ ಅಂದರೆ ಈಗ ಲ್ಯಾಂಡ್ ರೆಕಾರ್ಡ್ಸಲ್ಲಿ ನೀವು ನೋಡಿದ್ದೀರಿ. ರಾಜೇಂದ್ರ ಕುಮಾರ್ ಕಟಾರಿಯಾ IAS ಅವರು ಲ್ಯಾಂಡ್ ರೆಕಾರ್ಡನ್ನು ಈಗೌಟ್ ಮಾಡಲಿಕ್ಕೆ ಈ ಟ್ರಾನ್ಸ್ಫರ್ ದ ಮಾಡರ್ನೈಜೇಷನ್ ಟೆಕ್ನಾಲಜಿ, ಭೂಮಿ ಆ್ಯಪ್ ಮತ್ತು ಭೂಚೇತನ ಅಂತ, ಹೌದಾ? ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಹೀಗೆ ಆಫೀಸರ್ ಆಫ್ ಕರ್ನಾಟಕ, ಹೀಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾವು ಕರೆಂಟ್ಲಿ, ಗ್ರೇಟ್ ಮ್ಯಾನ್, ರೈಟ್? ಸೊ AI ಟೆಕ್ನಾಲಜಿ, ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್, ಬ್ಲಾಕ್ಚೈನ್ ಟೆಕ್ನಾಲಜಿ, ಟೆಂಪರೇಚರ್ ಪ್ರೂಫು, ಆ್ಯಂಡ್ ಎಜುಕೇಷನ್, ಲ್ಯಾಂಡ್ ಆ್ಯಂಡ್ ವೆಲ್ಫೇರಿಸಮ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಆ್ಯಂಡ್ ICT ಅಂದ್ರೇನು, ಇಂಟರ್ನೆಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ. IoT ಅಂತಂದರೆ ಇಂಟರ್ನೆಟ್ ಆಫ್ ಥಿಂಗ್. ಈ ಎರಡೂ ಹೊಸ ಅನ್ವೇಷಣೆ ಫ್ರಮ್ 2018 ಆನ್ವರ್ಡ್ಸ್. ಯು ಕೆನಾಟ್ ಸೀ ದ್ಯಾಟ್ ಇನ್ ಬಿಫೋರ್, ರೈಟ್? ಓನ್ಲಿ ವೆನ್ ಫೋನ್ಪೇ ಕೇಮ್, ಆ ಟೈಮಲ್ಲೇ ಎಲ್ಲ ಈಗೂ ಆಗಿರೋದು, ಹೌದಾ? ಈಗ ಫೈನಾನ್ಷಿಯಲ್ ಇನ್ಕ್ಲೂಷನ್ ನೋಡಿ, ಪ್ರತಿಯೊಬ್ಬರ ಹತ್ರನೂ ಫೋನ್ಪೇ ಇದೆ ಅಂದರೆ ಪ್ರತಿಯೊಬ್ಬರ ಹತ್ರನೂ ಬ್ಯಾಂಕ್ ಇದೆ ಅಂತ. ಸೊ ಬ್ಯಾಂಕ್ ಎಷ್ಟು ಜನದ ಹತ್ರ ಇಕ್ಕೂ ಮುಂಚೆ, ಈಗ ಎಷ್ಟು ಚೆನ್ನಾಗಾಯಿತು. ಸೊ ದಟ್ಸ್ ಎ ಗ್ರೇಟ್ ಭಾರತ್, ವಿಕಸಿತ ಭಾರತ್ ಅದನ್ನು. ಆ್ಯಂಡ್ ಸೊಲ್ಯೂಷನ್ ನೋಡಿ, ವಿ ನೀಡ್ ಟು ಬಿಲ್ಡ್ ಅವರ್ ಸ್ಕಿಲ್, ವಿ ನೀಡ್ ಟು ಗಿವ್ ಎಜುಕೇಷನ್ ಫಾರ್ ಮಾರ್ಜಿನೈಸ್ಡ್ ಸೆಕ್ಟರ್, ವಿ ಹ್ಯಾವ್ ಟು ಡೆಕರಮ್ ವಿತ್ ಗವರ್ನೆನ್ಸ್ ವಿತ್ ಅಗ್ರಿಕಲ್ಚರ್. People of India youth should consider agriculture is also an employment. Unless until agriculture growth is never ever happen. Okay? And industrialization, how skilled we are to manufacture something, how skilled we are, and how skilled work our education from the educated centers. ಈಗ ಟೋಟಲ್ ಇಂಡಿಯಾ ನೋಡಿದ್ರೆ ಯೂನಿವರ್ಸಿಟೀಸ್ ಎಷ್ಟಿಗೆ? ಅಪ್ರಾಕ್ಸಿಮೇಟ್ಲಿ 1633 ಅಷ್ಟು ಯೂನಿವರ್ಸಿಟೀಸಿಗೆ, ಆ್ಯಂಡ್ ಮೋರ್ ದ್ಯಾನ್ 1,79,578 ಅಷ್ಟು ಕಾಲೇಜಸ್ ಇದೆ. ವೆದರ್ ಇಟ್ ಈಸ್ ನಾಟ್ ಎ ಗುಡ್. ಆ್ಯಂಡ್ ಯು ನೋ ಅವರ್ ಓನ್ ಪ್ರೈಡ್, ನಲಂದ ಯೂನಿವರ್ಸಿಟಿ, ಕುಮಾರಗುಪ್ತ ಒನ್ ಫೌಂಡರ್, 750 ಇಯರ್ಸ್ ಅವರ ಲೆಗಸಿ ಇತ್ತು ನಲಂದ ಯೂನಿವರ್ಸಿಟಿ. ಆಲ್ ದ ಸಬ್ಜೆಕ್ಟ್ಸ್ ಆರ್ ಟಾಟ್, ಹೌದಾ? ವೆರಿ ಗುಡ್ ಇನ್ ನೇಚರ್. ಆ್ಯಂಡ್ ಒನ್ ಆಫ್ ದ ಬ್ರಿಲಿಯಂಟ್ ಎಫರ್ಟ್ ಅಂತಂದರೆ ನಮ್ಮ ಶುಶ್ರೂಷ ಆಗಿರ್ಬೋದು, ನಮಗೆ ವೇದಿಕೆಯರಾಗಲ್ಲಿ ಯಾರ್ಯಾರಿದ್ದರು ಶುಶ್ರೂಷ, ಅವರೆಲ್ಲರೂ ಕೂಡ ಅಲ್ಲಿ ಟೀಚರ್ ಆಗಿದ್ದರು. 20,000 ಟೀಚರ್ಸ್ ಇದ್ದರು. ಆ್ಯಂಡ್ ಮೋರ್ ದೆನ್ ಅ ಲ್ಯಾಕ್ಸ್ ಆಫ್ ಸ್ಟೂಡೆಂಟು, ಮೋರ್ ದೆನ್ ಅ ಲ್ಯಾಕ್ಸ್, ನಾಟ್ ಇನ್ ಅ ಲ್ಯಾಕ್ಸ್. 750 ಇಯರ್ಸ್ ಆಫ್ ಲೆಗಸಿ. 7 ಇಂಟು 100 ಮಾಡಿದ್ರೆ ಅದಕ್ಕೂ ಮೇಲಿದೆ ಲೆಗಸಿ, ಹೌದಾ? ಈಗ ಅದು ಬಿಹಾರಲ್ಲಿಗೆ. ನಾವು ಇಟ್ ಈಸ್ ಇನಾಗ್ರೇಟೆಡ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ಲಿ ನಲಂದ ಯೂನಿವರ್ಸಿಟಿ. ಸೊ ಸರ್ವಿಸ್ ಡೆಲಿವರಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ವೆನ್ ದೇರ್ ಇಸ್ ಎ ಟ್ರಾನ್ಸ್ಪರೆನ್ಸಿ, ವೆನ್ ದೇರ್ ಇಸ್ ಎನ್ ಅಕೌಂಟಬಿಲಿಟಿ, ವೆನ್ ದೇರ್ ಇಸ್ ಎ ಸೋಷಿಯಲ್ ಆಡಿಟ್, ವೆನ್ ದೇರ್ ಇಸ್ ಎ ರ್ಯಾಂಕಿಂಗ್ ಸಿಸ್ಟಮ್, ಆ್ಯಂಡ್ ವೆನ್ ದೇರ್ ಇಸ್ ಎ ಗ್ರೋತ್ ಅಪ್ರೋಚ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟಿ, shared innovation, multi-dimensional activity, community participation, people-centric approach, and monitoring the issue in terms of corporate social responsibility, then Vikasit Bharat will happen and human growth will be automatically happen. See, one thing is sure, if you are capable enough to identify your problem in yourself, you can aramse clarify the doubts anywhere. And if you see your problem, you have a solution. If you correct your problem, then you are a human.
ಒಬ್ಬ ಇನ್ನೊಬ್ಬರ ತಪ್ಪನ್ನು ತಿಳ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಪ್ರಾಬ್ಲಮನ್ನು ನೀವೇ ತಿಳ್ಕೊಂಡು ನೀವೇ ಸರಿಪಡಿಸಿದ್ರೆ 4.5 ಬಿಲಿಯನ್ ಪಾಪ್ಯುಲೇಷನ್ ಇದೆಯಲ್ಲ, ಎಲ್ಲರೂ ಅವರವರ ಪ್ರಾಬ್ಲಮ್ಸನ್ನು ಅವರ ಸ್ಕಿನ್ ವರ್ಕನ್ನು ಅವರವರು ನೋಡ್ಕೊತ ಬಂದರೆ ದೆನ್ ದೆರ್ ಇಸ್ ನೋ ಮ್ಯಾಟರ್. ಆಟೋಮ್ಯಾಟಿಕಲಿ ಹ್ಯೂಮನ್ ಗ್ರೋತ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ಇಂಡಿಯಾ ಈಗ 130 ಔಟ್ ಆಫ್ 135 ಕಂಟ್ರೀಸ್. ವಿ ಆರ್ ಇನ್ ಅ ವೆರಿ ಮಾರ್ಜಿನಲ್ ಸೆಕ್ಟರ್. ಎರಡನೇದು ನಿಮಗೆ ಗೊತ್ತಿರ್ಬೋದು, ಎನ್ವಿರಾನ್ಮೆಂಟು ನೋಡ್ಬೋದು. ಎನ್ವಿರಾನ್ಮೆಂಟು ಅದರಲ್ಲಿ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನೋಡಿ, ಹೌ ಪೂರ್ ವಿ ಆರ್ ಅನ್ನೋದಕ್ಕೆ 118 ಔಟ್ ಆಫ್ 178 ಕಂಟ್ರೀಸ್. ವೆರಿ ಮಾರ್ಜಿನಲ್ ವಿ ಆರ್, ಬಟ್ ಇನ್ನೂ ಗ್ರೋತ್ ಆಗ್ತೀವಿ, ಕರೆಕ್ಟ್. ಆ್ಯಂಡ್ ನೋಡಿ, ಗೌರ್ಮೆಂಟ್ ಸ್ಕೀಮ್ಸ್ ಆರ್ ಮುದ್ರಾ ಯೋಜನೆ ಆಗಿರ್ಬೋದು, ಮಿಡ್ ಡೇ ಮೀಲ್ ಸ್ಕೀಮ್, ಆಯುಷ್ಮಾನ್ ಭಾರತ್, ದಿಸ್ ಇಸ್ ಎ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್. ಕೋರ್ಟ್ ಏನು ಹೇಳ್ತಾರೆ, ದಿಸ್ ಅಮೃತ್ ಸೇನ್ ಅಂತ ಏನಿದಾರಲ್ಲ, ಅಮರ್ತ್ಯ ಸೇನ್ ಅಂತ. ಅಮರ್ತ್ಯ ಸೇನ್ ಅವರು ಪಾವರ್ಟಿ ಬಗ್ಗೆ ತುಂಬ ಬ್ರೀಫಾಗಿ ಬುಕ್ ಬರೆದಿದ್ದಾರೆ. ಆ್ಯಂಡ್ ಹಿ ರೆಕಮೆಂಡೆಡ್ ಆಲ್ಸೋ. ದರ್ ಇಸ್ ಎ ಪಾವರ್ಟಿ ಲೈನ್ ಚಾರ್ಟ್ ಕೂಡ ಇದೆ. ಇದರಲ್ಲಿ ಏನು ಹೇಳ್ತಾರೆ, ಡೆವಲಪ್ಮೆಂಟ್ ರಿಕ್ವೈರ್ಸ್ when the unfreedom, poverty and poor economic opportunity, systematic social depression and neglected public facility ಅಂತಾರೆ. ಡೆವಲಪ್ಮೆಂಟ್ ಆಗಲ್ಲ ಆಗ ಅಂತ ಈ ಎಂಫಸೈಸ್ ಆನ್ ಇಟ್. ಆಮೇಲೆ UNDP ಅಂದ್ರೇನು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಅಬೌಟ್ ಎನ್ಲಾರ್ಜಿಂಗ್ ದ ಪೀಪಲ್ ಚಾಯ್ಸ್ ಆ್ಯಂಡ್ ಇಂಪ್ರೂವಿಂಗ್ ದರ್ ವೆಲ್ ಬೀಯಿಂಗ್. ದಿಸ್ ಈಸ್ ಆನ್ ಇಂಟ್ರಡಕ್ಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ರೈಟ್. Human development in India is improved steadily. We are aspiring for 5 trillion economy and we are in the GDP ratio of 6.4, and upcoming we are in the industrialization 4.0. At there is lot of things to do to sustain ourselves, especially in terms of agriculture and social justice, and moreover industrial revolution 4.4. But it is not a big task to us. We are the first popularized country, right? And we are the second largest, fourth largest economy and second largest vegetable and fruit and milk. So automatically our GDP will increase shortly. So is there any doubt for you? Thank you.